ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಸಾಕಷ್ಟು ಜಿಲ್ಲೆಗಳಿಗೆ 11ನೇ ಕಂತಣ ಬಿಡುಗಡೆಯಾಗಿದೆ. ಮಹಿಳೆಯರು ಕೇಳ್ತಾ ಇರೋದೊಂದೇ, ಮೇಡಮ್ 25 ಆಗ್ತಾ ಐತೆ, ನಮಗೆ ಗೃಹಲಕ್ಷ್ಮಿ 12ನೇ ಕಂತು ಮತ್ತು 13ನೇ ಕಂತು ಯಾವಾಗ ಬರುತ್ತೆ, ಅದನ್ನು ಅಪ್ಡೇಟ್ನ ತಿಳಿಸ್ಕೊಡಿ ಅಂದ್ಬಿಟ್ಟು ಸಾಕಷ್ಟು ಮಹಿಳೆಯರು ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ನೇಹಿತರೆ, ರೇಷನ್ ಕಾರ್ಡ್ ಅಪ್ಡೇಟ್, ಹೊಸ ಅಪ್ಡೇಟ್ ಬಂದಿದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಏನು ಮಾಡಬೇಕು, ವೀಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಅಂದರೆ ವೀಡಿಯೋನ ಬಿಗಿನಿಂದ ಹೆಣ್ಣು ತನಕ ವೀಡಿಯೋ ವಾಚ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ, ಲೈಕ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ, ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತಿಳ್ಕೊತಾ ಹೋಗ್ತಾರೆ. ಸ್ನೇಹಿತರೆ, ಗೃಹಲಕ್ಷ್ಮಿ 11ನೇ ಕಂತು 25ನೇ ತನಕ ರಿಲೀಸ್ ಮಾಡಿ ಹಣನ, ನಂತರ ನಿಮಗೆ ಗೃಹಲಕ್ಷ್ಮಿ 12ನೇ ಕಂತು 13ನೇ ಕಂತು ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, 25 ಆದ ನಂತರ ನಿಮಗೆ ಗೃಹಲಕ್ಷ್ಮಿ ಮೊದಲ ಹಂತದಲ್ಲಿ ಸಾಕಷ್ಟು ಜಿಲ್ಲೆಗಳಿಗೆ 12 ಮತ್ತು 13ನೇ ಕಂತು 4,000 ಹಣನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ. ಆಲ್ರೆಡಿ 90% ಮಹಿಳೆಯರು ಗೃಹಲಕ್ಷ್ಮಿ 11ನೇ ಕಂತು ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇನ್ನು ಸ್ವಲ್ಪ ಮಹಿಳೆಯರು ಕೂಡ ಗೃಹಲಕ್ಷ್ಮಿ 11ನೇ ಕಂತು ಹಣ ನಮಗೆ ಬಂದಿಲ್ಲ ಮೇಡಮ್, ಯಾವಾಗ 11ನೇ ಕಂತು ಬರೋದು ಅಂದ್ಬಿಟ್ಟು ಅವರು ಸಾಕಷ್ಟು ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ನಾಳೆನೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 11ನೇ ಕಂತು ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸ್ನೇಹಿತರೆ, ರೇಷನ್ ಕಾರ್ಡ್ ಹೊಸ ಅಪ್ಡೇಟ್ ಏನಂತಂದರೆ, ಆಹಾರ ಇಲಾಖೆಯಿಂದ ನೀವು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ರೇಷನ್ ಪಡಿತಾ ಇದ್ರೆ ಸ್ನೇಹಿತರೆ, ಅವ್ರಿಗೂ ಕೂಡ ಒಂದು ಹೊಸ ಅಪ್ಡೇಟ್ ಇದೆ. ಸ್ನೇಹಿತರೆ, ನೀವು ಕಡ್ಡಾಯವಾಗಿ ಆಹಾರ ಇಲಾಖೆಯಿಂದ ಅಪ್ಡೇಟ್ಸ್ ಬಂದಿರೋ ಕಾರಣ ನೀವು ಕಡ್ಡಾಯವಾಗಿ KYC ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ಪ್ರತಿ ತಿಂಗಳು ನೀವು ರೇಷನ್ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನೀವು ರೇಷನ್ ತಗೊಳ್ಳೋಕ್ಕೆ ಆಗಲ್ಲ. ಯಾಕೆ ಅಂದರೆ ಸಾಕಷ್ಟು ನಕಲಿ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿರೋ ಕಾರಣ ಸ್ನೇಹಿತರೆ, ಇವಾಗ 6 ಲಕ್ಷದಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಆಗಿದ್ದಾರಂತೆ. ಸೊ ಈ ಕಾರಣದಿಂದ ಎಲ್ಲರೂ ಕಡ್ಡಾಯವಾಗಿ BPL ಆಗಲಿ APL ಆಗಲಿ ಅಂಥದ್ದೇ ರೇಷನ್ ಕಾರ್ಡ್ನ ಯಾರೆಲ್ಲ ಹೊಂದಿದ್ದೀರಾ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ತಗೋತಿದ್ದೀರಾ, ಪ್ರತಿ ಒಬ್ಬರು ರೇಷನ್ ಕಾರ್ಡ್ಗೆ KYC ಕಡ್ಡಾಯವಾಗಿ ಆಗಿರಬೇಕಂತೆ. ಕೊನೆಯ ದಿನಾಂಕ ಬಂದು 31 ಆಗಸ್ಟಲ್ಲಿ ನೀವು ಕೊನೆಯ ದಿನಾಂಕದ ಒಳಗೆ ನೀವು KYCನ ಮಾಡಿಸಿರ್ಬೇಕಂತೆ. ಸ್ನೇಹಿತರೆ, ಯಾರೆಲ್ಲ ಮಾಡಿಸಿಲ್ಲ ದಯವಿಟ್ಟು ಹೋಗಿ ಮಾಡಿಸಿ. ಮತ್ತು ಮೈಸೂರನ್ನು, ಗ್ರಾಮವನ್ನು, ಬೆಂಗಳೂರುಗಳಲ್ಲಿ ಯಾರೆಲ್ಲ ತಿದ್ದುಪಡಿ ಅಂತಂದರೆ ರೇಷನ್ ಕಾರ್ಡ್ಗೆ ಅಡ್ರೆಸ್ ಚೇಂಜ್ ಆಗಲಿ ಮತ್ತು ನೇಮ್ಗಳನ್ನ ಹಾಕ್ಸೋದಾಗಲಿ, ನೇಮ್ಗಳನ್ನ ಚೇಂಜ್ ಮಾಡಿಸೋದಾಗಲಿ, ಈ ಥರ ಮಾಡಿಸ್ಬೇಕು ಅಂದವರು ಕಾಲಾವಕಾಶ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅದನ್ನು ಕೂಡ ನೀವು ಮಾಡಿಸ್ಬೋದು. ಇದರ ಜೊತೆಗೆ ಹೊಸ ರೇಷನ್ ಕಾರ್ಡ್ ಯಾರೆಲ್ಲ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಅವರು ಕೂಡ ಹೋಗಿ ಮಾಡಿಸಿ ಅಂತ ಹೇಳ್ತಾ, KYC ಮಾಡಿಸ್ಬಿಟ್ಟು ಸುಮ್ಮನೆ ಇರೋದಲ್ಲ ಸ್ನೇಹಿತರೆ, ಪ್ರತಿ ತಿಂಗಳು ನೀವು ರೇಷನ್ ಕಾರ್ಡಲ್ಲಿ ರೇಷನ್ ತಗೋಬೇಕು. ಅಂದರೆ ಪ್ರತಿ ತಿಂಗಳು ಮಿಸ್ ಮಾಡ್ದೇ ನ್ಯಾಯಬೆಲೆ ಅಂಗಡಿಲಿ ನಿಮ್ಮ ರೇಷನ್ ಕಾರ್ಡ್ನ ನೀವು ತೋರಿಸ್ಬಿಟ್ಟು ಪ್ರತಿ ತಿಂಗಳು ಏನು ಧಾನ್ಯಗಳು ಕೊಡ್ತಾರೆ, ಏನು ಅಕ್ಕಿ ಕೊಡ್ತಾರೆ ಅದನ್ನು ನೀವು ಪ್ರತಿ ತಿಂಗಳು ನೀವು ರಿಸೀವ್ ಮಾಡಿಕೊಳ್ಳೇಬೇಕು. ನೀವು 3 ತಿಂಗಳಿಗೊಮ್ಮೆ, 4 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ ಬ್ಯುಸಿ ಇರೋ ಕಾರಣ ನೀವು ತಗೊಳ್ಳಿಲ್ಲ ಅಂತಂದರೆ ಸ್ನೇಹಿತರೆ, ನಿಮ್ಮ ರೇಷನ್ ಕಾರ್ಡು ಅದು APL ಆಗಲಿ BPL ಆಗಲಿ ಯಾವುದೇ ಒಂದು ರೇಷನ್ ಕಾರ್ಡ್ ಆಗಿದ್ರೂ ಕೂಡ ರದ್ದಾಗೋ ಚಾನ್ಸಸ್ ಇರುತ್ತೆ. ಆಹಾರ ಇಲಾಖೆ ಏನು ಹೇಳ್ತಿರೋದು, ಪ್ರತಿ ತಿಂಗಳು ನೀವು ರೇಷನ್ನ ತಗೋಬೇಕು ಅಂತಂದರೆ ಕಡ್ಡಾಯವಾಗಿ KYC ಆಗಿರಬೇಕು. ಅದಾದ ನಂತರ ನೀವು ಪ್ರತಿ ತಿಂಗಳು ರೇಷನ್ನ ತಗೋಬೇಕು. ಇಲ್ಲ ಅಂತಂದರೆ 3 ತಿಂಗಳಿಗೆ 4 ತಿಂಗಳಿಗೆ ತಗೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ನ ರಿಜೆಕ್ಟ್ ಮಾಡ್ತೀವಿ ಅಥವಾ ರದ್ದು ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ. ಸ್ನೇಹಿತರೆ, ಇದು ನಿಮಗೆ ತಿಳಿದಿರಲಿ. ಅಪ್ಡೇಟ್ಸ್ ಮಾಡಿಸೋ ಮುಂಚೆನೇ ಪ್ರತಿಯೊಬ್ಬರು ಹೋಗಿ ಎಷ್ಟೇ ಬ್ಯುಸಿ ಇದ್ರೂ ಅದಕ್ಕೆ ಸ್ವಲ್ಪ ಫ್ರೀ ಮಾಡಿಕೊಂಡು ಹೋಗಿ ನಿಮ್ಮ ರೇಷನ್ ಕಾರ್ಡಲ್ಲಿ ಏನು ಬರುತ್ತೆ ಆಹಾರ ಧಾನ್ಯಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಮತ್ತು 13ನೇ ಕಂತು ಹಣ 25ನೇ ತಾರೀಕು ಆದ ನಂತರ ಸಾಕಷ್ಟು ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ. ಸ್ನೇಹಿತರೆ, ಇವತ್ತಿನ ಅಪ್ಡೇಟ್ಸ್ ಇದಾಗಿರುತ್ತೆ. ಇವತ್ತಿನ ಅಪ್ಡೇಟ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.